ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಮಟನ್ ಸಾಂಬಾರು ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಮಟನ್ಗೆ ಮೊದಲು 1/4 ಚಮಚದಷ್ಟು ನಾನು ಅರಿಶಿಣವನ್ನು ಮತ್ತು ಇದಕ್ಕೆ ನೋಡಿಕೊಂಡು ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಮತ್ತು 4ರಿಂದ 5 ಚಮಚದಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಅರ್ಧ ಕಪ್ಪು ಮೊಸರು. ಫ್ರೆಂಡ್ಸ್, ಮೊಸರಿನ ಬದಲು ನೀವು ಲಿಂಬೆಹಣ್ಣನ್ನು ಬೇಕಂದರೂ ಸೇರಿಸ್ಕೋಬೋದು ಫ್ರೆಂಡ್ಸ್. ಈ ಮೊಸರನ್ನು ಸೇರಿಸ್ಕೊಂಡ್ಮೇಲೆ ಇವುಗಳನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಒಂದು ಅರ್ಧ ತಾಸಷ್ಟು ನೆನೆಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಮಟನನ್ನು ಉಪ್ಪು ಖಾರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋದರಿಂದ ಮಟನ್ ಉಪ್ಪು ಖಾರವನ್ನು ಚೆನ್ನಾಗಿ ಹೀರಿಕೊಳ್ಳುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ಬೇಕಾದಂಥ ಒಂದು ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 3/4 kg ಮಟನ್ ತಗೊಂಡಿರೋದರಿಂದ ಇಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಚಮಚದಷ್ಟು ಕಾಳುಮೆಣಸು ಮತ್ತೊಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಬಡಿಸೊಪ್ಪು, ಒಂದು ಚಮಚದಷ್ಟು ಗಸಗಸೆ, ಕಟ್ ಮಾಡಿರುವಂಥ ಒಂದು ಈರುಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ನನಗೆ ರುಬ್ಕೋಬೇಕು ಫ್ರೆಂಡ್ಸ್. ಈಗ ಇಲ್ಲಿ ಒಂದು ದಪ್ಪ ತಳ ಇರುವ ಪಾತ್ರೆಯನ್ನು ನಾನು ತಗೊಂಡಿದ್ದೇನೆ ಫ್ರೆಂಡ್ಸ್. ಅದಕ್ಕೆ 3 ಚಮಚದಿಂದ 4 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಅದೇ ಎಣ್ಣೆಯಲ್ಲಿ ನಾನು ರೆಡಿ ಮಾಡಿಟ್ಟಿರುವಂಥ ಮಟನನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಇದನ್ನೊಂದು ಮಿನಿಮಮ್ ಅಂದರೆ ಒಂದು 10ರಿಂದ 15 ನಿಮಿಷ ಇದನ್ನು ನೀರನ್ನು ಹಾಕದೇನೆ ಇದನ್ನು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಮೊದಲು ಈ ಮಟನ್ ಅದರಲ್ಲಿರುವ ನೀರನ್ನು ಬಿಟ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಫ್ರೆಂಡ್ಸ್. ಆದಮೇಲೆ ಅದೇ ನೀರು ಕಡಿಮೆ ಆದಮೇಲೆ ಅದನ್ನು ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಮಟನನ್ನು ಯಾವಾಗಲೂ ಈ ರೀತಿಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಮಟನ್ ಯಾವ ರೀತಿ ನೀರು ಬಿಟ್ಕೊಂಡಿದೆ ಅಂತ. ಈಗ ಅದೇ ನೀರಿನ ಅಂಶ ಕಡಿಮೆ ಆಗೋವರೆಗೆ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈಗ ಒಂದು ಕುಕ್ಕರನ್ನು ತಗೊಂಡು ಆ ಕುಕ್ಕರಿಗೆ 3 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಒಂದು ಚಕ್ಕೆ, 3 ಲವಂಗ, 1 ಅನಾನಸು ಮತ್ತು ನಿಮಗೆ ಬೇಕಂದರೆ ಬಡೆಸೊಪ್ಪನ್ನು ಕೂಡ ಹಾಕೋಬೋದು ಫ್ರೆಂಡ್ಸ್. ಈಗ ಹೆಚ್ಚಿರುವಂಥ ಒಂದು ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಅದರ ಬಣ್ಣ ಚೇಂಜ್ ಆಗೋವರೆಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಎಣ್ಣೆಯಲ್ಲಿ 1 ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಅದೇ ಎಣ್ಣೆಯಲ್ಲಿ ಸೇರಿಸ್ಕೊತೇನೆ ಫ್ರೆಂಡ್ಸ್. ಈಗ ಇದೆರಡನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಫ್ರೆಂಡ್ಸ್. ಈಗ ಅದಕ್ಕೆ ನಾನು ರುಬ್ಬಿರುವಂಥ ತೆಂಗಿನಕಾಯಿ ಮಸಾಲವನ್ನು ಸೇರಿಸ್ಕೊತೇನೆ ಫ್ರೆಂಡ್ಸ್. ಈ ತೆಂಗಿನಕಾಯಿ ಮಸಾಲದ ನೀರಿನ ಅಂಶ ಕಡಿಮೆ ಆಗುವವರೆಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದರ ಜೊತೆಗೇ 1-2 ಟೊಮೆಟೊ ಹಣ್ಣನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತೇನೆ ಫ್ರೆಂಡ್ಸ್. ಅದನ್ನು ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೇ 1-1.5 ಚಮಚದಷ್ಟು ಅವಿಜ ಮತ್ತು ಜೀರಿಗೆ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು ಫ್ರೆಂಡ್ಸ್. ಮತ್ತು ನೀವು ಮೊದಲೇ ಖಾರ ಪುಡಿಯನ್ನು ಸೇರಿಸ್ಕೊಂಡಿದ್ದೀರಿ ಫ್ರೆಂಡ್ಸ್, ನೋಡ್ಕೊಂಡು ಇಲ್ಲಿ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊರಿ. ನೀವು ಬೇಕಂದರೆ ಇಲ್ಲಿ ಹಸಿಮೆಣಸಿನ್ಕಾಯಿಯನ್ನು ಬೇಕಂದ್ರೂ ಸೇರಿಸ್ಕೋಬೋದು. ನಾನು ಮಾತ್ರ ಇಲ್ಲಿ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಂಡು
ಈ ತೆಂಗಿನಕಾಯಲ್ಲಿರುವ ನೀರಿನ ಅಂಶ ಕಡಿಮೆ ಆಗುವವರೆಗೆ ನಾವು ಇದನ್ನು ಬಾಡಿಸ್ಕೋಬೇಕು ಫ್ರೆಂಡ್ಸ್. ನೀವು ಹೋಟೆಲ್ಗಳಲ್ಲೆಲ್ಲ ಯಾವ ರೀತಿ ಮಟನ್ ಸಾರನ್ನು ತಿಂದಿರ್ತೀರೋ ಅದೇ ರುಚಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೀವು ಈ ಟಿಪ್ಸನ್ನು ಮಾತ್ರ ಇದಕ್ಕೆ ನಾನು ಬೇಯಿಸಿಟ್ಟಂಥ ಮಟನನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಬಾಡಿಸ್ಕೋಬೇಕು. ಇಲ್ಲೇನಾದರೂ ನಿಮಗೆ ಉಪ್ಪು ಕಡಿಮೆ ಅನಿಸಿದರೆ ಉಪ್ಪನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಸೇರಿಸುವ ನೀರನ್ನು ಮಾತ್ರ ತಣ್ಣೀರನ್ನು ಮಾತ್ರ ಸೇರಿಸ್ಕೋಬೇಡಿ ಫ್ರೆಂಡ್ಸ್. ನಿಮಗೆ ಗಟ್ಟಿ ಗ್ರೇವಿ ಎಷ್ಟು ಬೇಕು ನೋಡಿಕೊಂಡು ಬಿಸಿ ನೀರನ್ನೇ ಸೇರಿಸ್ಕೋಬೇಕು ಫ್ರೆಂಡ್ಸ್. ನಿಮಗೆ ವಿಡಿಯೋದಲ್ಲಿ ಅನಿಸಿರ್ಬೋದು ಫ್ರೆಂಡ್ಸ್ ಸಾರು ಭಾಳ ನೀರಾಗಿದೆ ಅಂತ. ಇಲ್ಲ ಫ್ರೆಂಡ್ಸ್, ಅದು ಬಿಸಿ ನೀರನ್ನು ಸೇರಿಸಿರುವುದರಿಂದ ಹಾಗೆ ನಿಮಗೆ ಅನಿಸಿರ್ಬೋದು. ಆದರೆ ಇದನ್ನು ಈಗ ಬೇಯಿಸಿದ ಮೇಲೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತೇನೆ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಸೇರಿಸಿದ ಮೇಲೆ ಮಿನಿಮಮ್ ಅಂದರೂ ಒಂದು 5 ಸಿಟಿ ಇದನ್ನು ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಫ್ರೆಂಡ್ಸ್. ಈಗ 5 ಸಿಟಿ ಆದಮೇಲೆ ನಾನು ನಿಮಗೆ ಇದನ್ನು ತೆಗೆದು ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಪೂರಾ ಸಾರು ಸ್ವಲ್ಪ ತಣ್ಣಗಾಗಿದೆ. ಆದರೆ ಇದು ನಿಮಗೆ ವಿಡಿಯೋದಲ್ಲಿ ನೋಡ್ತಿರುವಾಗ ಸಾರು ನೀರು ಅನಿಸಿದ್ರು ತಣ್ಣಗಾದ್ಮೇಲೆ ಗಟ್ಟಿಯಾಗಿ ಬಿಡುತ್ತೆ ಫ್ರೆಂಡ್ಸ್. ಇದು ಅನ್ನ, ಚಪಾತಿ, ರಾಗಿ ಮುದ್ದೆ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.